ಎಲ್ಲರದ್ದು ಮನೆ ಆಗಿದೆ. ಸಾರಿ. ಓಕೆ, ಕೆಳಗೆ ಆಗ್ತದ ಇನ್ನೂ ಸಹ ಪ್ಲಾನ್ ಆಗಿಲ್ಲ. ಬೈಕ್ ಇದ್ದಾರೆ, ಬೈಕ್ ಶುಭ ದಿನ ಎಲ್ರಿಗೂ. ಹೇಗಿದ್ರೆಲ್ಲ ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಮಕ್ಕಳಂತೂ ಸ್ಕೂಲ್ಗೆ ಹೋದ್ರು. ಇವತ್ತು ಎಕ್ಸಾಮ್ ಫಸ್ಟ್ ಡೇ ಕೃಷ್ಣನಿಗೆ ಓರಲ್ಲು. ನಮ್ಮ ಮನೆಯಲ್ಲಿ ಇವತ್ತಿಂದ ಅಂತಲ್ಲ, ಇವತ್ತೊಂದು ಕೆಲಸ ಶುರು. ನಮ್ಮ ಮನೆ ಕಟ್ಟುವ ಪ್ಲಾನಿನ ಮೊದಲ ಹಂತ ಅಂದರೆ ಸಣ್ಣ ಕೆಲಸ ಅಷ್ಟೇ. ಅಂತ ಅಂದರೆ ಕರೆಂಟ್ ಕಂಬ ಉಂಟಲ್ಲ, ಅದು ಈಚೆ ಇದೆ, ಅದನ್ನು ಆಚೆ ಹಾಕೋದು. ಅದನ್ನು ಆಮೇಲೆ ಹೋಗಿ ತೋರಿಸ್ತೇನೆ ನಿಮಗೆ. ಬಂದಿದ್ದಾರೆ ಅದನ್ನೆಲ್ಲ ಸರಿ ಮಾಡೋಕ್ಕೆ. ಸೊ ಹಾಗಾಗಿ ಇವತ್ತು 3 ಜನ ಕೆಲಸಕ್ಕಿದ್ದಾರೆ. ಮೀನು ತಗೊಂಡೆ, ಕರೆಂಟ್ ಇಲ್ಲ, ಎಂತ ಮಾಡೋದಂತ ಗೊತ್ತಿಲ್ಲ. ಹಾಗಾಗಿ ಒಂದು ಸಣ್ಣ ಕೆಲಸ ಶುರುವಾಗಿದೆ ಮನೆದು. ಖುಷಿ ಆಗ್ತಾ ಉಂಟು. ಮಳೆ ಆಗೋದು, ಮಳೆಗಾಲ ಎಲ್ಲ ಕಳೆದು ಅನ್ಸತ್ತೆ. ಕೆಲಸ ಶುರು ಆಗೋದು. ಬಟ್ ಕಾದು ಅದೊಂದು. ಬಟ್ ಬೇಜಾರಂದರೆ ಅತ್ತೆ ಇಲ್ಲ. ಅತ್ತೆ ಬೇಗ ಇಲ್ಲೇ ಹುಷಾರಾಗಿ ಬಂದರೆ ಸಾಕು. ಇನ್ನು ಮಂಗಳೂರಿಗೆಲ್ಲ ಹೋದರೆ ದೊಡ್ಡ ಮಂಡೆ ಬಿಸಿ. ಅವರಿಗೂ ಆಗುದಿಲ್ಲ ಅತ್ತೆಗೆ. ಅವ್ರಿಗೆ ಆಸ್ಪತ್ರೆಗೆ ಹೋಗುದಂದ್ರೆ ಆಗಲ್ಲ ಅತ್ತೆಗೆ. ಇನ್ನು ಹಾಸ್ಪಿಟ್ಲಲ್ಲೇ ಇದ್ರೆ ಫುಲ್ ಡೌನ್ ಆಗ್ತಾರೆ ಅವರು. ಅವರಿಗಂದ್ರೆ ಮನೆಯಲ್ಲಿ ಎಷ್ಟು ಹುಷಾರಿಲ್ಲದ್ರು ಮನೆಯಲ್ಲೇ ಇರಬೇಕು ಆ ಥರ ಅವರಿಗೆ. ಸೊ ಹಾಗಾಗಿ ಮಂಗಳೂರಿಗೆ ಹೋಗದಿದ್ರೆ ಸಾಕು. ಆದಷ್ಟು ಬೇಗ ಒಂದು ಮನೆ ಕಟ್ಟಬೇಕು. ಅತ್ತೆಗೆ ತುಂಬ ಅಂದರೆ ತುಂಬ ಆಸೆ ಉಂಟು ಅತ್ತೆಗೆ ಮನೆ ಕಟ್ಟಬೇಕು ಅಂತ. ನನಗೆ ಹಾಗಾಗಿ ಬೇಗ ಮನೆ ಕಟ್ಟುವ ಅಂತ ಆ ಥರ. ಅಂದರೆ ನಿಮಗೆ ಗೊತ್ತಲ್ಲ, ಏಜ್ ಆದವ್ರಿಗೊಂದು ಆಸೆ ಇದ್ದರೆ ಅದನ್ನ ಆದಷ್ಟು ಬೇಗ ನಾವು ನೆರವೇರಿಸ್ಬೇಕಾಗತ್ತೆ. ಸೊ ಅವರಿಗೂ ಒಂದು ಖುಷಿ. ಅವರಿರುವಾಗ ಮನೆ ಆದರೆ ಅವ್ರಿಗೊಂದು ತುಂಬ ಆಸೆ ಉಂಟು ಮನೆ ಆಗಬೇಕು ಅಂತ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಎಲ್ಲರದ್ದು ಮನೆ ಆಯಿತು, ಎಲ್ಲರದ್ದು ಮನೆ ಆಗಿದೆ. ಸಾರಿ. ಓಕೆ, ಎಲ್ಲರದ್ದು ಮನೆ ಆಗಿದೆ, ನಮ್ದಾಗಿಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗಾಗಿ ಬೇಗ ಒಂದು ಮನೆ ಆಗಬೇಕು ಅಂತ ಆಸೆ ಎಲ್ರಿಗೂ ಅಷ್ಟೇ, ಮನೆ ಆಗಬೇಕು ಅಂತ. ಸೊ ನಮಗೆಲ್ರಿಗೂ ಅದೊಂದು ಆಸೆ, ಅವ್ರು ಇರುವಾಗಲೇ ಮನೆ ಆಗಬೇಕು ಅಂತ. ಸೊ ಹಾಗಾಗಿ ಎಂತ ಮಾಡೋದು, ಅದು ಹೇಳ್ತಾರಲ್ಲ ಮನೆ ಕಟ್ಟೋದು ಅಂತ. ಮದುವೆ ಆಗೋದು ಯಾವಾಗ ಆಗ್ತದೆ ಆವಾಗಲೇ ಆಗೋದು ಅಂತ. ಸೊ ಓಕೆ, ಇನ್ನು ಬೇಗ ಕೆಲಸ ಮಾಡಿ ನಿಮ್ಮನ್ನು ಮತ್ತೆ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ, ಕರೆಂಟ್ ಕಂಬದಲ್ಲಿಗೆ. ಸೊ ಅದು ಒಂದು ಖುಷಿ ಆಗ್ತಾ ಉಂಟು, ಒಂದು ಕೆಲಸ ಶುರು ಆಗಿದೆ ಅಂತ. ಹಾಗೆ ಒಂದೊಂದು ಕೆಲಸ ಶುರು ಆಗ್ತದೆ. ಈಗ ದಿನ ಬೇಗ ಓಡುದಲ್ಲ, ಓಡ್ತದೆ ಅಂತ ಸಹ ಗೊತ್ತಾಗುದಿಲ್ಲ. ಹಾಗಾಗಿ ಮತ್ತೆ ಸಿಗ್ತೇನೆ. ಬೆಳಿಗ್ಗೆನೆ ಬಂದಿದ್ದಾರೆ ಕರೆಂಟ್ ಕಂಬ ಎಲ್ಲ ಚೇಂಜ್ ಮಾಡಲಿಕ್ಕೆ. ನಮ್ದು ಕರೆಂಟ್ ಕಂಬ ಕೆಳಗಿತ್ತಲ್ವ, ಸೊ ಅದನ್ನ ಇವಾಗ ತೋಟದ ಮಿಡ್ಲಲ್ಲಿ ಹೋಗಿ ಹಾಕೋಣ ಅಂತ. ಇನ್ಮೇಲೆ ಒಂದೊಂದೇ ಕೆಲಸ ಶುರು ಆಗತ್ತೆ. ಈ ಕೆಲಸಕ್ಕೆ ಜನ ಕೂಡ ಇರ್ತಾರೆ. ಇನ್ನೊಂದು ಸ್ವಲ್ಪ ದಿನ ಪುರ್ಸೊತ್ತು ಕೂಡ ಇರುವುದಿಲ್ಲ. ಮೇಲೆ ಗೈಸ್, ಅಲ್ಲಿ ಕರೆಂಟ್ ಕಂಬ ಹಾಕ್ಲಿಕ್ಕೆ ಇದ್ದದ್ದು. ನಮ್ದು ಗೊತ್ತಿಲ್ಲ ಮನೆ ಇಲ್ಲಿ ಆಗ್ತದಾ ಕೆಳಗೆ ಆಗ್ತದಾ, ಇನ್ನೂ ಸಹ ಪ್ಲಾನ್ ಆಗಿಲ್ಲ. ಆದರೆ ಒಂದೊಂದೇ ಕೆಲಸ ಆಗ್ತಾ ಉಂಟು. ಅಡಿಕೆ ತುಂಬ ಉಂಟು ಅಂತ ಹೇಳ್ಬೇಡಿ, ಇದು ಮೊಬೈಲಲ್ಲಿ ಅಷ್ಟು ಕಾಣೋದು, ಅಷ್ಟೆಂತೇನಿಲ್ಲ ಆಯಿತಾ. ಇಲ್ಲಿಂದ ನೋಡಿ ನನಗೆ ಇಲ್ಲಿ ಮನೆ ಕಟ್ಟಲಿಕ್ಕೆ ಆಸೆ. ಎತ್ತರದಲ್ಲಿ ಆಗ್ತದಲ್ಲ, ಆವಾಗ ನೇಚರೆಲ್ಲ ನೋಡಿ ಎಷ್ಟು ಚೆಂದ ಕಾಣ್ತದೆ. ಹೊಳೆ, ಅಲ್ಲಿ ಹೊಳೆ ಅಲ್ಲಿ ಕಾಣ್ತದಾ ನೋಡಿ, ಇಲ್ಲಿ ಹೊಳೆ ಎಲ್ಲ ಇರ್ತದೆ. ಮಳೆಗಾಲದಲ್ಲಿ ಫುಲ್ಲು ನೀರು, ಖುಷಿ ಆಗ್ತದೆ ನೋಡಲಿಕ್ಕೆ. ಹಾಗೆ ಈಗ ಹೋಗುವ ಬನ್ನಿ. ಅದು ಮೇಲ್ಗಡೆ ಅವಾಗ ಕೆಲಸ ಆಗಿದ್ದವರದು. ಕೃಷ್ಣನಿಗೆ ಇವತ್ತು ಓರಲ್ಲಿ ಇತ್ತು. ಹೇಗಿತ್ತು ಕೃಷ್ಣ? ಈಸಿತ್ತಾ? ಅವನು ಗಾಡಿ ನೋಡಿ, ನಿನ್ನೆ ಜಾತ್ರೆಯಲ್ಲಿ ತಗೊಂಡದ್ದು. ಮೊನ್ನೆ ಇದರಲ್ಲಿ ಎಲ್ಲಿ ತಗೊಂಡದ್ದು? ಅನಂತಾಡಿ ಮೆಚ್ಚಿಯಲ್ಲಿ. ಅವನು ಬೇರೆದ್ದೇ ಹೇಳಿದ್ದಾಯ್ತಾ, 900 ರೂಪಾಯಿದು. ನನಗೆ ಅಷ್ಟೆಲ್ಲ ಕೊಡಲಿಕ್ಕೆ ಹೊಟ್ಟೆರಿಯುವುದು. ಅದನ್ನು ಜೋಪಾನ ಇಟ್ಕೊಂಡ್ರೆ ಪರವಾಗಿಲ್ಲ, ಬಟ್ ಅವನು ಇಟ್ಕೊಳ್ಳೋದಿಲ್ಲ, ಹಾಳು ಮಾಡ್ತಾನೆ. ಅದಕ್ಕೆ ನಾನು ಅಷ್ಟು ಕಾಸ್ಟ್ಲಿದೆಲ್ಲ ತೆಕ್ಕೊಡೋದಿಲ್ಲ. ಅವನಿಗೆ ಆಯಿತು 300. ಮತ್ತು ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇದ್ದ. ನಾನು ಕೊಡಿಸಲೇ ಇಲ್ಲ. ಮಕ್ಕಳು ಹೇಳಿದನೆಲ್ಲ ಕೇಳಿದ್ರೆ ಆಗೋದಿಲ್ಲ. ನೋಡಿ, ಇಲ್ಲಿ ಕರೆಂಟ್ ಕಂಬ ಹಾಕಿದ್ದಾರೆ, ತೋರಿಸ್ತೇನೆ. ಮುಂಚೆ ಕೆಳಗಿತ್ತು, ಅದು ಕೆಳಗೆ ಕಷ್ಟ ಆಗ್ತದೆ ಅಂತ ಈಗ ತೋಟದ ಮೇಲೆ ಕಾಣ್ತದಾ. ಇಲ್ಲಿ ಕರೆಂಟ್ ಕಂಬ ಇಲ್ಲಿ ಹಾಕಿದ್ದಾರೆ. ಮುಂಚೆಲ್ಲಿ ಕೆಳಗಿತ್ತು. ಹಬ್ಬವ ಬಲ್ಲ
ಆಚೆ ಹೋಗ್ಬಿಡು. ಹಾ, ಎಂತ ಕಂಬ ಹಾಕಿದ್ದು ಮಾರೈತಿ ಈಗ ಇಲ್ಲಿ, ಕರೆಂಟ್ ಕಂಬ. ಮಾಳದಿ ಈಸ್ ಕೇಮಿಂಗ್. ಇಲ್ಲಿ ನೋಡಿ ಗೈಸ್ ನಮ್ಮ ಊರು. ಮತ್ತೆ ಎಷ್ಟು ಕರೆಂಟ್ ಕಂಬ ಹಾಕ್ತಾರೆ? ಹಾಂ, ಮತ್ತೆ ತರಬೇಕಲ್ಲ ಮರ, ಮುಂಚಿಂದೆಲ್ಲ ತೆಗೆದು ಎಷ್ಟು ಕೆಲಸ ಉಂಟು. ಅದು ಎಲ್ಲಿ ತಂದ್ರೆ ಅದು ಕಂಬ? ಆ ಕಡೆಯಿಂದ ಇಲ್ಲಿದ್ದಿದ್ದು ಮುಂಚೆ ಇಲ್ಲಿತ್ತು, ಈಗ ಅಲ್ಲಿ ಹಾಕಿದ್ದಾರೆ. ಇಲ್ಲಿ ಇರಬೇಕಿತ್ತು ಮನೆ ಕಟ್ಟಲಿಕ್ಕೆ ಅಲ್ಲ, ಅವಾಗ ಮಾತ್ರ ಯಾವ ಸೂಪರ್ ವ್ಯೂಸ್. ಅಲ್ಲ ಕೃಷ್ಣ, ಈ ಕಡೆ ಇನ್ನು ಕೆಳಗೆ ಬೀಳಬೇಡ ನೀನು, ನನಗೆ ಟ್ಯೂಷನ್ ಉಂಟು, ಹೋಗಬೇಕು. ಇನ್ನು ನಾಳೆ ಕೂಡ ಕೆಲಸ ಉಂಟು ಗೈಸ್, ನಾಳೆ ಬೇರೆ ಕೆಲಸ. ನಿಧಾನ ಆದರೂ ಪರವಾಗಿಲ್ಲ, ಒಂದೊಂದೇ ಕೆಲಸ ಆಗ್ತಾ ಉಂಟು. ಇನ್ನು ನಾಳೆ ಇನ್ನು ಕೆಲಸಕ್ಕಿದ್ದಾಗ ಬುಡಿ ಜದ್ರ ಹೋಗ್ತದೆ ಅಡಿಗೆ ಮಾಡಿ. ಅಷ್ಟು ಜನಕ್ಕೆ 6 ಜನ 8 ಜನ ಪಾತ್ರೆ ತೊಳಿಲಿಕ್ಕೆ, ಅದು ತೊಳಿಲಿಕ್ಕೆ ಇದು ತೊಳಿಲಿಕ್ಕೆ ಅಮ್ಮ ಇದ್ದಿದ್ದರಿಂದ ಆಯಿತು. ಹಾಗೆ ಇನ್ನು 1-1.5 ವರ್ಷ ಬೇಕು ಕಂಪ್ಲೀಟ್ ಆಗಲಿಕ್ಕೆ ನಮ್ಮ ಡ್ರೀಮ್. ನನ್ನ ಮಗನ ಡ್ರೀಮ್ ಕೃಷ್ಣನಿಗೆ ಒಂದು ಮನೆ ಆಗಬೇಕು ಅಂತ ಇಲ್ಲಿ ತನಕ ಆಸೆ ಉಂಟು ಅಲ್ಲ ಕೃಷ್ಣನಿಗೆ ಆಸೆ ಉಂಟಲ್ಲ ಮನೆ ಆಗಬೇಕು ಅಂತ. ಓಯ್ ಕೃಷ್ಣ, ಇಲ್ಲ ಕೃಷ್ಣ, ಎಂತ ಚಂಪು ಇದಕ್ಕೆ ಅಡಿಕೆ ಕತ್ಕೊಂಡು ಹೋಗುದು ಅದನ್ನೇ. ಹೌದು, ಹಾಗೆ ದುಃಖ ಮಾಡ್ತಿರ್ತೆ ಚಂಪು ತಿರ್ತು ಅಡಿಕೆ ತಗೊಂಡೋಯ್ತು. ಚಂಪು ಎಲ್ಲಿ ತಗೊಂಡೋಗಿ ಅಲ್ಲಿ ಹೋಗಿ ಆಗಿತ್ತಾ ಕೊಡ್ತದೆ. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಇದು ನೆಕ್ಸ್ಟ್ ಡೇ ವ್ಲಾಗ್. ಇವತ್ತು ಕೆಲಸಕ್ಕೆ 6ರಿಂದ 7 ಜನ ಇದ್ದಾರೆ ಅಂತ ಹೇಳಿದ್ರು, ಹಾಗಾಗಿ ರೊಟ್ಟಿ ಮಾಡ್ತಾ ಇದ್ದೇನೆ. ಇನ್ಮೇಲೆ ಇದೆ ರೊಟ್ಟಿ ಕಡುಬು ಅದು ಇದು ಅಂತ. ನನಗೆ ಕೆಲಸಕ್ಕಿದ್ದಾರೆ ಅಂತ ಆಗುವಾಗ ಒಂದೇ ಟೆನ್ಷನ್, ಬೆಳಿಗ್ಗೆ ತಿಂಡಿ ಎಂತ ಮಾಡುದು, ಮಧ್ಯಾಹ್ನ ಅಡಿಗೆ ಎಂತ ಮಾಡುದು ಅಂತ. ಆಲ್ಮೋಸ್ಟ್ ಎಲ್ರಿಗೂ ಈ ಅನುಭವ ಇರತ್ತೆ, ನಮ್ಮ ಕಡೆ ತೋಟ ಇದ್ದವರಿಗಿರ್ಬಹುದು ಅಥವಾ ಮನೆ ಕೆಲಸ ಶುರು ಆದ್ರೆ ಇದೊಂದು ರಾಮಾಯಣ ಇದ್ದೇ ಇರತ್ತೆ. ಸೊ ಹಾಗಾಗಿ ಇವತ್ತು ರೊಟ್ಟಿ ಮಾಡಿದ್ದೀನಿ, ಸ್ವಲ್ಪ ಈಸಿ ಕೂಡ ಆಗತ್ತೆ ಇದು. ಇವಾಗ ನಮ್ಮ ಕೊಟ್ಟಿಗೆಯನ್ನು ಇವತ್ತು ಅದರ ಇದಿದೆಯಲ್ವಾ ಹೆಂಚೆಲ್ಲ ಇವತ್ತು ತೆಗಿಲಿಕ್ಕೆ ಉಂಟು. ಹಾಗೆ ಸೋಲಾರ್ ಕೂಡ ಇತ್ತಲ್ಲ, ಅದನ್ನು ಕೂಡ ತೆಗಿತಾ ಇದ್ದಾರೆ. ಇನ್ನು ಕೊಟ್ಟಿಗೆಯಲ್ಲಿದ್ದ ಸಾಮಾನೆಲ್ಲ ಸ್ವಲ್ಪ ಇಲ್ಲಿ ತಂದು ಇಡ್ಲಿಕ್ಕೆ ಉಂಟು. ಸೊ ಎಂತೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ, ನೋಡುವ ನೆಕ್ಸ್ಟ್. ಶುಭ ದಿನ ಎಲ್ಲರಿಗೂ, ವೆಲ್ಕಮ್ ಟು ಲಕ್ಷ್ಮಿ ಫ್ಯಾಮಿಲಿ ಗೈಸ್. ಇವತ್ತಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಆಗ್ತಾ ಉಂಟು. ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ, ನೋಡಿದ್ರಲ್ಲ. ಕೆಲಸಕ್ಕೆಲ್ಲ ಬಂದಿದ್ದಾರೆ, ಮಕ್ಕಳು ಸ್ಕೂಲಿಗೆಲ್ಲ ಹೋದರು. ಈಗ ನಾನು ಪಪ್ಪಾಯ ತಿಂತಾ ಇದ್ದೀನಿ. ನಮ್ಮದು ತಿಂಡಿ ಆಗುವಾಗ ಲೇಟ್ ಆಗ್ತದೆ, ನಿಮಗೆ ಗೊತ್ತುಂಟು. ಇನ್ನು ಅವರಿಗೆ ತಿಂಡಿ ಎಲ್ಲ ಕೊಟ್ಟು ನಾನು ತಿನ್ನುವಾಗ ಸರಿ ಆಗ್ತದೆ. ಕೂದಲು ನೋಡಿ ಬ್ಯಾಂಡ್ಲಿ ಆಗ್ತಾ ಉಂಟು ದಿನ ಹೋದಾಗೆ. ಸರಿ ಬಿಡಿ, ದಿದ್ದದೆ ಓಕೆ. ಮತ್ತೆ ಅದನ್ನು ನೋಡಿ ಜಾಸ್ತಿ ಕೂದಲು ಹೋಗ್ತದೆ. ಓಕೆ, ಇನ್ನು ಅವ್ರ ತಿಂಡಿ ಎಲ್ಲ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅಡಿಗೆ ಸ್ಟಾರ್ಟ್ ಮಾಡುವ. ಮತ್ತೆ ತೋರಿಸ್ತೆ ಕೆಲಸ ಎಲ್ಲ, ಓಕೆನಾ? ಅದಕ್ಕಿಂತ ಮೊದಲು ಇನ್ಸ್ಟಾಗ್ರಾಮಲ್ಲಿ ಹಾಕ್ಲಿಕ್ಕೆ ಉಂಟು, ಹೋಮ್ ಟೂರ್ ಮಾಡಲಿಕ್ಕೆ ಉಂಟು ಮಾರೆ. ಬೇಗ ಮಾಡಿ ಮುಗಿಸ್ಬೇಕು, ನಮ್ಮ ಮನೆಯೆಲ್ಲ ನೀಟ್ ಇಡಬೇಕು. ಇನ್ನು ಧೂಳೆ ಮನೆಯಲ್ಲಿ ಕೆಲಸ ಶುರು ಆದಮೇಲೆ, ಇಲ್ದಿದ್ರೆ ಧೂಳು, ಇನ್ನು ಕೇಳಬೇಡಿ. ಹೆಂಚು ತೆಗೆಯುವ ಕೆಲಸ ಆಗ್ತಾ ಉಂಟು. ಇವತ್ತು ಎಷ್ಟು ತೆಗಿಲಿಕ್ಕೆ ಆಗ್ತದೆ ಅಷ್ಟು ತೆಗಿತಾರಂತೆ, ಇನ್ನು ನಾಳೆ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ JCB ಬಂದು ಎಲ್ಲ ಇದನ್ನೊಮ್ಮೆ ಜರಿಸ್ಲಿಕ್ಕೆ ಉಂಟು. ಒಂದು ಕಡೆಯಿಂದ ಖುಷಿ ಕೂಡ ಆಗ್ತದೆ, ಒಂದು ಕಡೆಯಿಂದ ಬೇಜಾರು ಕೂಡ ಆಗ್ತದೆ. ಅಂತ ಗೊತ್ತಿಲ್ಲ. ಮನೆ ನೋಡಿ ಗೈಸ್ ಹೇಗೆ ಆಗಿದೆ, ಮನೆಯ ಕೊಟ್ಟಿಗೆಯ ಒಂದು ಗೊತ್ತಾಗುದಿಲ್ಲ. ದೇವರೇ, ಮಂಡೆ ಬೆಚ್ಚಾಗ್ತದೆ. ರಾಮ, ಇದಕ್ಕೆ ಒಂದು ನೆಮ್ಮದಿ ಅಲ್ಲ ಚಂಪು.
ಬೆಳಿಗ್ಗೆದು ತಿಂಡಿ ಎಲ್ಲ ಕೊಟ್ಟು ಪಾತ್ರೆ ಎಲ್ಲ ತೊಳೆದಾಗುವಾಗ ಮಧ್ಯಾಹ್ನ ಹಾಗೆ ಆಯಿತು, ಗಂಟೆ ಓಡೋದೇ ಗೊತ್ತಾಗೋದಿಲ್ಲ. ಜೊತೆಗೆ ನನಗೆ ಸ್ವಲ್ಪ ಕಾಲು ನೋವು ಬೇರೆ, ಅದಂದರೆ ರಾತ್ರಿ ಮಲಗುವಾಗ ಗೊತ್ತಾಗುತ್ತೆ, ಕಾಲೆಲ್ಲ ಎಳ್ದಾಗೆ ಆಗುತ್ತೆ. ಅಂದರೆ ನಿಂತು ಜಾಸ್ತಿ ಕೆಲಸ ಮಾಡೋದಿಲ್ಲ, ಕೂತು ಮಾಡೋದು ಕಡಿಮೆ ನಾನು, ಹಾಗಾಗಿ ಇರಬಹುದು. ಇವತ್ತು ಮೊಟ್ಟೆ ಸಾಂಬಾರು ಮಾಡಿದ್ದೆ, ಅಷ್ಟೆಲ್ಲ ಕ್ಲೀನ್ ಮಾಡಿದ್ದು ಗೈಸ್. ಈಗೆಲ್ಲ ಕೆಳಗಡೆ ಇಡಲಿಕ್ಕೆ ಅಟ್ಟದಲ್ಲಿ ಅಡಿಕೆ ಹಾಕ್ತಾರೆ, ಹಾಗಾಗಿ ಎಲ್ಲ ತೆಗೆದು ಪಾತ್ರ ಕೆಲವೆಲ್ಲ ಇಲ್ಲಿ ಇಟ್ಟೆ, ಕೆಲವೆಲ್ಲ ಅಡಿಯಲ್ಲಿ ಇಟ್ಟೆ. ಯಾವಾಗಲೂ ರಾಮಾಯಣ ನಮಗೆ ಅಡಿಕೆ ಅಟ್ಟದಲ್ಲಿ ಹಾಕ್ಲಿಕ್ಕಿದ್ದಾಗ ಇಡೀ ಧೂಳೆಲ್ಲ ಬೀಳುದು. ಅದಕ್ಕೆ ನಾನು ಹೇಳಿದೆ, ಮಗು ಮಲಗಿಸಿದಾಗೆ ಮಲಗಿಸಿ, ಒಂದಿಷ್ಟು ಧೂಳು ಬೀಳಬಾರ್ದು ಅಂತ. ಅದಕ್ಕೆ ನನಗೆ ಒಂದು ಬೈಕಿದ್ದಾರೆ, ಬೈಕ್ ಇಷ್ಟ ಅಲ್ಲ. ಧೂಳು ನೋಡಿ ಗೈಸ್, ಧೂಳು ನೋಡಿ ಎಷ್ಟು ಧೂಳು ಉಂಟಾ ಅಂತ. ಅಡಿಕೆ ಹಾಕಿದ್ದು ಅಲ್ಲಿ ಗುಡ್ಸಿದ್ಯಮ್ಮ ಮೇಲೆ, ಇಲ್ಲಿ ನೋಡಿ ಧೂಳು ಅಮ್ಮ ಗುಡ್ಸಿದ್ರು ನೋಡಿ. ಇಷ್ಟು ಕರಿ ಬೀಳ್ತದೆ ನಮಗೆ ಇಲ್ಲಿ, ಹೋಗಿಲ್ಲ ಕರಿ ಸರಿ, ಖಾಲಿ ಸಿಗ್ತಾ ಉಂಟು. ಬೆಳಗ್ಗೆ ಸಹ ಗುಡಿಸಿ ಒಳಗಡೆ ಒರೆಸ್ಬೇಕು, ಇಲ್ಲದೆ ಗಲೀಜು ಗಲೀಜು ಧೂಳೆಲ್ಲ. ಓಕೆ, ಇಷ್ಟು ಕೆಲಸ ಆಗಿದೆ, ಇನ್ನು ಅರ್ಧ ಬಾಕಿ ಉಂಟು ತೆಗಿಲಿಕ್ಕೆ. ಅದಂದರೆ ಅವರು ಅಲ್ಲಿ ಒಣಗಿದ ಅಡಿಕೆಯನ್ನೆಲ್ಲ ಇದಕ್ಕೆ ಹಾಕಿದ್ರು ಅಟ್ಟಕ್ಕೆ, ಹಾಗಾಗಿ ಇಷ್ಟು ಕೆಲಸ ಆಯಿತು ಗೈಸ್. ಇನ್ನು ಇದನ್ನು ಜರಿಸ್ತಾರೆ, ಇಷ್ಟು ತೆಗೆದಿದ್ದಾರೆ. ನಾಳೆ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಳು ಬರ್ತೇನೆ ಅಂತ ಹೇಳಿದ್ದೆ, ಶಹರ್ನವಳು. ಬೇಡ ಅಂತ ಹೇಳ್ಬೇಕಷ್ಟೇ, 3 ದಿನ ಕೆಲಸ ಇದ್ದರೆ. ಇದು ಫುಲ್ಲು ಹೋಗ್ತದೆ, ಡೆಮಾಲಿಷ್ ಆಗ್ತದೆ, ಇನ್ನು ಯಾವಾಗಂತ ಗೊತ್ತಿಲ್ಲ. ಆಗ ಜಾಗ ಎಷ್ಟುಂಟು ಅಂತ ಗೊತ್ತಾಗ್ತದೆ ನಮಗೆ ಮನೆ ಕಟ್ಟಲಿಕ್ಕೆ. ಬೇಜಾರ್ಸಾಗ್ತದೆ. ನನಗೆ ಇಲ್ಲಿದೊಂದು ಮೆಮೊರಿ ಅಂದರೆ, ನನಗೆ ಇಲ್ಲಿ ನಮ್ಮ ಹಸುವೆಲ್ಲ ಇತ್ತಲ್ಲ, ಶ್ಯಾಮ ಅಂತ ಒಂದು ಕಾರು ಇತ್ತು, ಅದರದ್ದೊಂದು ನನಗೆ ತುಂಬ ನೆನಪು. ಇನ್ನು ಅದು ಸಹ ಇಲ್ಲ. ಒಂದು ಎಂತ ಅಂದರೆ, ವೀಡಿಯೋದಲ್ಲಿ ನಮಗೆ ನೋಡ್ಬೋದು ಫ್ಯೂಚರಲ್ಲಿ ಹೇಗಿತ್ತು ನಮ್ಮ ಮನೆ. ಅತ್ತೆ ಇರಬೇಕಿತ್ತು, ಆವಾಗ ಅತ್ತೆಗೆ ಸ್ವಲ್ಪ ಖುಷಿ ಆಗ್ತಿತ್ತು. ಓಕೆ, ಮನೆಯದು ಸ್ವಲ್ಪ ಸ್ವಲ್ಪ ಕೆಲಸ ಶುರುವಾಯಿತು ಅಂತ. ನಾನು ಅತ್ತೆನ ಮಿಸ್ ಮಾಡ್ಕೊಳ್ತಿದ್ದೇನೆ ಈ ಟೈಮಲ್ಲಿ. ಮತ್ತು ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಉಂಟು. ಸ್ವಲ್ಪ ಓಡೆಲ್ಲ ಎಲ್ಲಿ ಇಟ್ಟಿದ್ದಾರಪ್ಪ, ಹಂಚು ಎಲ್ಲ ಆಚೆ ತಗೊಂಡಪ್ಪ ನೋಡಿ, ಅಲ್ಲಿ ಇಟ್ಟಿದ್ದಾರೆ ಸ್ವಲ್ಪ ಹಂಚು ಮತ್ತು ಶೀಟೆಲ್ಲ. ಬನ್ನಿ ತೋರಿಸ್ತೇನೆ. ಸ್ವಲ್ಪ ಹಂಚಿಲ್ಲಿಟ್ಟಿದ್ದಾರೆ, ಮತ್ತು ಶೀಟು ಸ್ವಲ್ಪ ಇದು ದೊಡ್ಡ ದೊಡ್ಡದು ಅಂತ ಹೇಳ್ತಾರೆ, ಬಡಿಗೆ, ಅದೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಈಗ ಹೀಗೆ ಉಂಟು, ನೆಕ್ಸ್ಟ್ ಇಯರ್ ಎಲ್ಲ ಚೇಂಜ್ ಆಗ್ತದೆ. ಶುಭ ದಿನ. ಇದು ನೆಕ್ಸ್ಟ್ ಡೇ ವ್ಲಾಗ್. ಕೆಲಸಕ್ಕೆ ಜನ ಇರೋದ್ರಿಂದ ಸರಿಯಾಗಿ ವ್ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೀನಿ ದಿನಾಲು. ಇವತ್ತು ಕೂಡ ಕೆಲಸಕ್ಕೆ ಜನ ಇದ್ದಾರೆ. ಇವತ್ತು ಚಪಾತಿ ಮತ್ತು ಹಾಗೆ ಬಾಜಿ ಕೂಡ ಮಾಡಿದೆ. ಇವತ್ತು ಬೇಗ ಎದ್ದಿದೆ, ಯಾಕಂದರೆ ಇವತ್ತು ಅತ್ತೆಯನ್ನು ನೋಡಲಿಕ್ಕೆ ಪುತ್ತೂರು ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಉಂಟು. ಹಾಗೆ ಅವರಿಗೆ ಕೂಡ ಚಪಾತಿ ಬಾಜಿ ತೆಗೊಂಡು ಹೋಗುವ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಹಾಗೆ ಇದು ಸ್ವಲ್ಪ ಹಳೆ ವ್ಲಾಗು, ನಾನು ಇವಾಗ ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ಅತ್ತೆ ಇವಾಗ ಹುಷಾರಾಗಿ ಅತ್ತಿಗೆ ಮನೆಯಲ್ಲಿ ಇದ್ದಾರೆ, ಬಟ್ ಇದು ಹಳೆ ವ್ಲಾಗು, ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇನ್ನು ಇವಾಗ ಅತ್ತೆ ಹುಷಾರಾಗಿದ್ದಾರೆ, ತೊಂದರೆ ಇಲ್ಲ. ಬಟ್ ಇದು ಅವರು ಪುತ್ತೂರು ಹಾಸ್ಪಿಟ್ಲಲ್ಲಿ ಇದ್ದಾಗ ನಾನು ಹೋಗಿದ್ದ ವ್ಲಾಗು, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅತ್ತೆಗೆ ಅಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಇತ್ತು, ಸೊ ಹಾಗಾಗಿ ಮಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದರು. ಇವತ್ತು ಅವರನ್ನು ಮಂಗಳೂರಿಗೆ ಅಡ್ಮಿಟ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದ್ಸಲ ಹೋಗಿ ನೋಡಿ ಬರುವ. ಮತ್ತು ಮಂಗಳೂರಿಗೆ ಅವರು ಹೋದರೆ ನನಗೆ ನೋಡ್ಲಿಕ್ಕೆ ಆಗಲ್ಲ ಅಂತ ನಾನು ಪುತ್ತೂರಿಗೆ ಹೋಗಿದ್ದು. ಓಕೆ, ನಾನು ಮನೆಗೆ ಬಂದೆ. ಅತ್ತೆ ಅವರು ಅದೇ ನೋಡಿದ್ರಲ್ಲ, ಮಂಗಳೂರಿಗೆ ಹೋದ್ರು, ಅವರನ್ನು ಕರ್ಕೊಂಡು. ಇನ್ನು ಅಲ್ಲಿ ಅಂತ ಹೇಳ್ತಾರೆ ನೋಡಬೇಕು ಡಾಕ್ಟ್ರು. ಬೇಜಾರಾಗ್ತದೆ, ಅಂದರೆ ಸಡನ್ ಹುಷಾರಿದ್ರಲ್ಲ ಹೀಗಾಗುವಾಗ. ದೊಡ್ಡವರೊಂದು ಹುಷಾರಿದ್ರೆ ನಮಗೂ ಕೂಡ ಸ್ವಲ್ಪ ನೆಮ್ಮದಿ, ಇಲ್ಲಾಂದರೆ ತಲೆಯಲ್ಲಿ ಅದೇ ಇರ್ತದೆ. ಹಾಗಾಗಿ ನೋಡಬೇಕು ಅಲ್ಲಿ ಹೋದ್ಮೇಲೆ ಎಂತೆಲ್ಲ ಹೇಳ್ತಾರೆ ಅಂತ. ಏನೂ ಆಗಲಿಲ್ಲ ಆದರೆ ಸಾಕು, ಬೇಗ ಹುಷಾರಾಗಿ ಬರಲಿ ಅಂತ ಎಲ್ರಿಗೂ. ಹಾಗಾಗಿ ಮೂಡೆ ಹೋಯ್ತು ನಂದು, ಎಂತ ಆಗ್ತಾನೆ ಇರಲಿಲ್ಲ ಪಾಪ ಅವರಿಗೆ. ಅದು ವಾಮಿಟ್ ಆದರೆ ನಿತ್ರಾಣ ಅಲ್ವಾ, ಹಾಗಾಗಿ. ಬಟ್ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದಂದರೆ ಹೊಟ್ಟೆಯಲ್ಲಿ ಅರ್ಧ ನಿಲ್ಲದವ್ರಿಗಷ್ಟು ನಿತ್ರಾಣ ಆಗ್ತಿರೋದು, ಹೊಟ್ಟೆಗೆ ಸರಿ ಹೋದರೆ ಹುಷಾರಾಗ್ತಾರೆ ಹಾಗೆ. ಓಕೆ, ನೋಡೋಣ, ಹೋಪ್ ಎಲ್ಲ ಸರಿ ಆಗುತ್ತೆ ಆದಷ್ಟು ಬೇಗ. ಓಕೆ ಗೈಸ್, ನನಗೆ ಇವತ್ತು ಮೂಡ್ ಸಹ ಇಲ್ಲ ವೀಡಿಯೋ ಮಾಡಲಿಕ್ಕೆ. ನೋಡುವ, ಆದರೆ ಆಮೇಲೆ ಮಾಡ್ತೇನೆ, ಯಾಕಂದರೆ ಸ್ವಲ್ಪ ಕೆಲಸ ಎಲ್ಲ ಉಂಟು. ಕೆಲಸ ಎಲ್ಲ ಮುಗಿಸಿ ಆಮೇಲೆ ಕೆಲಸಕ್ಕೆ ಕೂಡ ಇದ್ದಾರೆ. ಸೊ ಎಷ್ಟೆಲ್ಲ ಕೆಲಸ ಆಗಿದೆ ಅಂತ ನೋಡುವ ಆಯಿತಾ. ಒಂದು ಮಾವಿನಕಾಯಿ ಇತ್ತು ಅಲ್ಲಿ, ಯಾರು ಕೊಟ್ಟಿದ್ದಂತ, ಅದಕ್ಕೆ ಅಜ್ಜಿ ಕೊಟ್ಟರು, ತಿಂದು ನೋಡು ಅಂತ ಅದಕ್ಕೆ ತಿಂತಾಯಿದ್ದೇನೆ.
ಹೆದರಿಕೆ ಆಗುತ್ತೆ ಹೊಟ್ಟೆ ನೋವು ಆಗ್ತದೆ ಅಂತ. ಹಾಗೆ ಮತ್ತೆ ಸಿಗ್ತೇನೆ. ಹಾಗೆ ಇದು ನಾನು ಮೀಶೋಲ್ಲಿ ವಾಲ್ ಸ್ಟಿಕ್ಕರ್ ತರಿಸಿದ್ದೆ. ಅಂದರೆ ನನಗೆ ಕೆಲವೊಮ್ಮೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಎಲ್ಲ ಮಾಡಲಿಕ್ಕೆ ಬ್ಯಾಕ್ಗ್ರೌಂಡ್ ಸರಿಯಾಗಿ ಆಗ್ತಾ ಇರಲಿಲ್ಲ ಕೆಲವೊಂದು ಪ್ರಮೋಷನ್ ವೀಡಿಯೋಗೆಲ್ಲ. ಸೊ ಹಾಗಾಗಿ ರಿಜೆಕ್ಟ್ ಆಗ್ತಾ ಇತ್ತು. ಸೊ ಫೈನಲಿ ಎಂತ ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗೆ ವಾಲ್ ಸ್ಟಿಕ್ಕರ್ಸ್ ಎಲ್ಲ ಕೆಲವೊಂದು ರೀಲ್ಸಲ್ಲಿ ಎಲ್ಲ ನೋಡಿದ್ದೆ. ಹಾಗಾಗಿ ನಾನು ಕೂಡ ತರಿಸುವ ಅಂತ ಮೀಶೋವಲ್ಲಿ ಸರ್ಚ್ ಮಾಡಿ ನನಗೆ ಇಷ್ಟ ಆಗಿರೋ ಒಂದನ್ನು ನಾನು ತರಿಸಿದ್ದೇನೆ. ನಂಗೆ ತುಂಬ ಇಷ್ಟ ಆಯಿತು. ಇದು ವೈಟ್ ಹಾಗೆ ಗೋಲ್ಡನ್ ಕಲರ್ ಇದ್ದು ಇದು ರಿಚ್ ಲುಕ್ ಕೊಡುತ್ತೆ ನಿಮಗೆ. ಹಾಗೆ ಇದರ ಲಿಂಕ್ ನಿಮಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಇದು ಯಾವ ತರ ಬರುತ್ತೆ ಅಂದ್ರೆ ನೋಡಿ, ಈ ತರ ಬರುತ್ತೆ. ಸೊ ಇಲ್ಲಿ ಪಿಂಕ್ ಇರೋದು ಈಗ ವೈಟ್ ಆಗುತ್ತೆ. ರಪ್ಪ ರಪ್ಪ ಹಾಕೋಣವಾ? ಬನ್ನಿ ಫಸ್ಟ್ ಹಾಕಿ ಆಮೇಲೆ ತೋರಿಸ್ತೇನೆ ಹೇಗೆ ಕಾಣುತ್ತೆ ಅಂತ. ಅದಕ್ಕೆ ಈ ತರ ಗೋಲ್ಡನ್ ಕಲರ್ ಈ ತರ ಸಿಕ್ಕಿದೆ. ಅದು ನಿಮಗೆ ಹಾಕುವಾಗ ಗೊತ್ತಾಗುತ್ತೆ ಇಲ್ಲಿ ಹಾಕ್ಲಿಕ್ಕೆ ಅಂತ. ಸರಿನಾ? ವಿಡಿಯೋ ಮಾಡಲಿಕ್ಕೆ ಯಾರಿಲ್ಲ, ನಾನು ಒಬ್ಬಳೇ. ಸೊ ಒಬ್ಬಳೇ ಹಾಕಬೇಕಷ್ಟೇ. ಇವಾಗ ಯಾರಾದರೂ ಇದ್ರೆ ಹೆಲ್ಪ್ ಆಗುತ್ತೆ. ಓಕೆ, ಒಂದೊಂದೇ ಹಾಕುವ. ನಾನು ಅದರ ಮೆಜರ್ಮೆಂಟ್ ಎಲ್ಲ ನೋಡುವಷ್ಟೊತ್ತಿಗೆ ಪ್ರಜ್ಜು ಬಂದ. ಮತ್ತೆ ಅವನ ಹತ್ರ ಹೇಳಿದೆ, ಒಂದು ಸ್ವಲ್ಪ ಹೆಲ್ಪ್ ಮಾಡು ಮಾರಾಯ, ನನಗೆ ಅದು ಮೇಲ್ಗಡೆ ಇಟ್ಟುಕುದಿಲ್ಲ ಅಂತ. ಮತ್ತೆ ಆಯ್ತು, ಒಂದು ಸ್ವಲ್ಪ ಹೊತ್ತು ಹಾಕ್ತೇನೆ, ಮತ್ತೆ ನನಗೆ ಆಟ ಆಡ್ಲಿಕ್ಕೆ ಉಂಟು ಅಂತ ಹೇಳಿದ. ನಾನು ಅವನು ಬಂದಿದ್ದೆ ಪುಣ್ಯ ಅಂತ ಹೇಳಿ ಸ್ವಲ್ಪ ಬೇಗ ಬೇಗ ಎಲ್ಲ ಹಾಕುವ ಅಂತ ರೆಡಿ ಮಾಡ್ತಿದ್ದೇವೆ ಇಬ್ರು ಸೇರ್ಕೊಂಡು ಇವಾಗ. ಇದನ್ನು ಹಾಕುವಾಗ ಜಾಗ್ರತೆ ಆಗ್ಬೇಕು, ಈ ತರ ಅಂಟಬಾರ್ದು. ನೋಡಿ, ನಂದು ಒಂದು ಶೀಟ್ ಹಾಳಾಯ್ತು. ಅದು ಏನೋ ಮಾಡ್ಲಿಕ್ಕೆ ಹೋಗಿ ತಾಗಿ ಅದು ಮತ್ತೆ ಅಂಟಿದನ್ನು ತೆಗಿಲಿಕ್ಕೆ ಆಗ್ಲಿಲ್ಲ. ಸೊ ಜಾಗ್ರತೆಯಾಗಿ ಹಾಕ್ಬೇಕು, ನಿಧಾನಕ್ಕೆ ಹಾಕ್ಬೇಕು. ನೀವು ಅರ್ಜೆಂಟಲ್ಲಿ ಹಾಕಿದ್ರೆ ಹೋಗ್ತದೆ ಅದು. ಮೇಲ್ಗಡೆದನ್ನ ಪ್ರಜ್ವೆ ಎಲ್ಲ ಹಾಕಿ ಹೋದ. ಆಮೇಲೆ ಅದಕ್ಕೆ ಗೋಲ್ಡ್ ಕಲರ್ ಇದು ನಾನೇ ಸೇರಿಸ್ತಾ ಇದ್ದೀನಿ. ನೋಡ್ಬಹುದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಮ್ದೇನಾದ್ರೂ ಹಳೆ ಮನೆ ಅಂದ್ರೆ ಗೋಡೆ ಹಳೆದೆಲ್ಲ ಆಗಿದ್ರೆ ಖಂಡಿತ ಇದನ್ನ ತಗೊಳ್ಬಹುದು. ವರ್ತ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ, ನಿಮ್ಗೆ ರಿಚ್ ಲುಕ್ ಕೊಡತ್ತೆ ಇದು. ಇವಾಗ ನನ್ನ ಮಕ್ಕಳು ಹಾಕ್ತಾ ಇದ್ದಾರೆ ಗೈಸ್, ನೋಡಿ. ಇನ್ನು ಎಷ್ಟುಂಟು ಹಾಕ್ಲಿಕ್ಕೆ ಗೊತ್ತಾಗುದೇ ಇಲ್ಲ ಅದೆಷ್ಟುಂಟು. ಓಕೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಮಗೆ ಬೇಕಿದ್ರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಥವಾ ಇನ್ಸ್ಟಾಗ್ರಾಮಲ್ಲೂ ರೀಲ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಹೋಗಿ ನೋಡಬಹುದು. ಬಾಯ್ ಬಾಯ್, ಟೇಕ್ ಕೇರ್ ಎಲ್ರಿಗೂ.